ಸರ್ ನಮಸ್ಕಾರ. ಹಾ ಹೇಳ್ರಿ ಚನ್ನವೀರ್ ಅವ್ರ. ಹೇಗಿದ್ದೀರಿ ಸರ್? ಆರಾಮ್ರಿ. ಆರಾಮಿದ್ದೀರಿ? ಹಾ ಆರಾಮಿದ್ದೀನಿ ಸರ್. ಇಷ್ಟು ತನಕ ತಾವು ಬಿಜಿ ಇದ್ರಿ ಅಂತ ಗೊತ್ತಾಯ್ತು. ಹೌದು. ಹಾಸ್ಪಿಟಲ್ ಇದ್ರಿ, ಏನ ಜೊತೆ ಮಾತಾಡ್ತಿದ್ರಿ ಅಂತ ಗೊತ್ತಾಯ್ತು. ನಾನು ಅವಾಗ್ಲಿಂದ ವೇಟ್ ಮಾಡ್ತಿದ್ದೆ ನಿಮ್ಮ ಒಂದು ಸ್ಟೇಟ್ಮೆಂಟ್ ತಗೋಬೇಕು ಅಂತ ಹೇಳಿ. ಈಗ ನರೇಂದ್ರ ಮೋದಿ ಅವರಿಗೆ ಪ್ರಧಾನಮಂತ್ರಿ ಅವರಿಗೆ 12 ವರ್ಷ ಪೂರೈಸಿದ್ರು ಅವರು ದೇಶದ ಪ್ರಧಾನಮಂತ್ರಿಯಾಗಿ. ಈ ಸಂದರ್ಭದಲ್ಲಿ ಇಲ್ಲಿ ಬೆಂಗಳೂರಿನಲ್ಲೆಲ್ಲ ಬಹಳ ಖುಷಿ ಸಂಭ್ರಮ ಬಿಜೆಪಿ ಅವರೆಲ್ಲ ಮಾಡಿದ್ರು ಪಕ್ಷದ ವತಿಯಿಂದ. ಸೊ ಅಲ್ಲಿ ಆ ಕಡೆ ಹುಬ್ಬಳ್ಳಿ ಭಾಗದಲ್ಲಿ ತಮ್ಮ ನೇತೃತ್ವದಲ್ಲಿ ಏನೆಲ್ಲ ನಡೀತು ಸರ್? ಇಲ್ಲ, ನಾನು ಇದು ಅಲ್ಲಿಯೂ ಎಲ್ಲ ಅಲ್ಲೇ ನಮ್ಮ ಪಾರ್ಟಿಯವರು ದೇವಸ್ಥಾನದ್ದು ಕಾರ್ಯಕ್ರಮ ಎಲ್ಲ ಮಾಡಿದ್ದಾರೆ ಇವತ್ತು. ದೇವಸ್ಥಾನಕ್ಕೆ ಹೋಗಿ ಮೋದಿ ಅವರಿಗೆ ಇನ್ನೂ ಹೆಚ್ಚಿನ ಶಕ್ತಿ ಕೊಡ್ಲಿ, ಒಳ್ಳೆ ಆಯುಷ್ಯ ಆರೋಗ್ಯ ಕೊಡ್ಲಿ ಅಂತೆಲ್ಲ ಮಾಡಿದ್ದಾರೆ. ಅದು ಎಲ್ಲ ಕಡೆ ದೇಶಾದ್ಯಂತ ನಡೆದಿದೆ, ನಮ್ಮ ಕ್ಷೇತ್ರದಲ್ಲಿ ನಡೆದಿದೆ. ಸರ್, ಈಗ ಜವಾಹರ್ಲಾಲ್ ನೆಹರು ಅವರ ಒಂದು ಅವಧಿಯನ್ನ ಹೊರತುಪಡಿಸಿದ್ರೆ ಅಥವಾ ಅದನ್ನ ಸರಿಗಟ್ಟಿದ್ರ ಮೋದಿ ಅವರು ಅಂತ ಕೇಳ್ಬೋದಾ? ಯಾಕಂದ್ರೆ ದೀರ್ಘಕಾಲದ ಪ್ರಧಾನಮಂತ್ರಿಯಾಗಿ ಜವಾಹರ್ಲಾಲ್ ನೆಹರು ಅವರ ಹೆಸರಲ್ಲಿ ದಾಖಲೆ ಇತ್ತು. ಈಗ ಅದನ್ನ ಮೀರಿ ಮುಂದಕ್ಕೆ ಹೋದ್ರ ಮೋದಿ ಅವರು ಅಂತ ಕೇಳ್ಬೋದಾ? ಅಲ್ಲ, ಕೇಳಬಹುದಲ್ಲ. ಮೀರಿ ಹೋಗಿದ್ದಾರೆ. 4398 ದಿವಸ ಪಂಡಿತ್ ನೆಹರು ಅವರಿದ್ರು. ಈಗ 4399 ಸನ್ಮಾನ್ಯ ಪ್ರಧಾನಮಂತ್ರಿ ಅವ್ರದ್ದಾಯ್ತು. ನಾಳೆ 4400 ಆಗ್ತದೆ. ಅಂದ್ರೆ ದಾಖಲೆ he is the longest serving prime minister continuously. So there is absolutely no doubt about it. And ಅದು ಒಂದು ದಾಖಲೆ ಇದ್ದೇ ಇದೆ. That itself is a record. But ಅದರ ಆ ರೆಕಾರ್ಡ್ ಜೊತೆಗೇನು ಪ್ರಧಾನಮಂತ್ರಿಗಳು ದೇಶದ ಡೆವಲಪ್ಮೆಂಟ್ದಲ್ಲಿ, ದೇಶದ ಸುರಕ್ಷತೆಯಲ್ಲಿ, ದೇಶದ ಇನ್ಫ್ರಾಸ್ಟ್ರಕ್ಚರ್ದಲ್ಲಿ, ದೇಶದಲ್ಲಿ ವಿಶ್ವಾಸದ ವಾತಾವರಣ ನಿರ್ಮಾಣ ಮಾಡೋದ್ರಲ್ಲಿ ಪ್ರಧಾನಮಂತ್ರಿಗಳು ಅಲ್ಲಿಯೂ ಕೂಡ ಒಂದು ರೆಕಾರ್ಡ್ ಅನ್ನ ಅವರು ದಾಖಲು ಮಾಡಿದ್ದಾರೆ. ಆ ರೆಕಾರ್ಡ್ ಯಾಕಂದ್ರೆ ಮೊದಲನೇ ಸರ್ತಿ ಆರಿಸಿ ಬಂದ ನಂತರ ಸಾಮಾನ್ಯವಾಗಿ ಎಂಟಿ ಇನ್ಕಮ್ಸ್ ಬರ್ತದೆ. ಪ್ರಧಾನಮಂತ್ರಿಗಳ ಪರಿಶ್ರಮದಿಂದಾಗಿ, ಪ್ರಧಾನಮಂತ್ರಿಗಳ ಅವ್ರಿಗೇನೊಂದು ವಿಷನ್ ಇದೆ, ದೃಷ್ಟಿ ಇದೆ. ಆ ದೃಷ್ಟಿಯ ಆಧಾರದ ಮೇಲೆ ಅವರು ದೇಶದಲ್ಲಿ ಒಂದು ಪರಿವರ್ತನೆಗೆ ಬಹುದೊಡ್ಡ ಹೆಜ್ಜೆಯನ್ನ ಇಟ್ಟು ಕೆಲಸ ಮಾಡಿದ್ದರಿಂದ ಜನರಿಗೆ ಏನಾದರೂ ನಮ್ಮ ಆಸೆ ಆಕಾಂಕ್ಷೆಗಳು ಪೂರ್ತಿ ಆಗ್ಬಹುದು ಅಂತಂದ್ರೆ ಅದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರಿಂದ ಆಗ್ಬಹುದು ಅಂತ ಅನ್ನಿಸುವ ರೀತಿಯಲ್ಲಿ ಅವರು ಪರಿಶ್ರಮ ಪಟ್ಟು ಕೆಲಸ ಮಾಡಿದ್ರಿಂದ ಎರಡನೇ ಬಾರಿ, ಮೂರನೇ ಬಾರಿನೂ ಆರಿಸಿ ಬರ್ತಾರೆ, 4ನೇ ಬಾರಿನೂ ಆರಿಸಿ ಬರ್ತಾರೆ. ಪ್ರಹ್ಲಾದ್ ಜೋಶಿ ಅವರು ಹಿಂದೆ ಅಟಲ್ ಬಿಹಾರಿ ವಾಜಪೇಯಿ ಅವ್ರನ್ನ ನೋಡಿದ್ದಾರೆ, ಇವತ್ತು ಮೋದಿ ಅವ್ರ ಜೊತೆನೂ ಕೆಲಸ ಮಾಡ್ತಾ ಇದ್ದಾರೆ. ನೀವು ನೋಡ್ದಂಗೆ, ಅಂದ್ರೆ ಪ್ರಹ್ಲಾದ್ ಜೋಶಿ ಅವ್ರು ನೋಡ್ದಂಗೆ ಮೋದಿ ಅವರಲ್ಲಿ ಇರುವಂತ ವಿಶೇಷ ಗುಣ ಏನು? ಅಲ್ಲ, ಮೋದಿ ಅವರು ಯಾವತ್ತೂ ಸಹಿತ ಅವರು ಈಸ್ ಎ ಪರ್ಫೆಕ್ಷನಿಸ್ಟ್. ಅವರು ಆ ಕಡೆ ಈ ಕಡೆ ಏನೋ ಒಂದಿಷ್ಟು ನಾವು ಚಲ್ತಾ ಹೇ ಹೋತಾ ಹೇ ಈ ಆಟಿಟ್ಯೂಡ್ ಅವ್ರದ್ದು ಯಾವತ್ತೂ ನಡೆಯಲ್ಲ. ಅವರು ಟಾಸ್ಕ್ ಮಾಸ್ಟರು ಮತ್ತು ಎವ್ರಿಥಿಂಗ್ ಶುಡ್ ಬಿ ಪರ್ಫೆಕ್ಟ್. ಮತ್ತು ಬಹಳ ಯಾವುದೇ ವಿಷಯಕ್ಕೆ ಅವರು ತೀರ್ಮಾನ ಮಾಡೋಕ್ಕಿಂತ ಮೊದಲ ಅಥವಾ ಯಾರ್ದಾದರೂ ಮೂಲಕ ಅವರು ಇನ್ಪುಟ್ ತಗೊಳ್ಳೋಕ್ಕಿಂತ ಮೊದಲು ಇನ್ ಡೆಪ್ತ್ ತೆಗೆದುಕೊಳ್ತಾರೆ. ಮತ್ತು ಅತ್ಯಂತ ಕಠಿಣ ಪರಿಶ್ರಮ ಜೀವಿ ಸನ್ಮಾನ್ಯ ನರೇಂದ್ರ ಮೋದಿ ಅವರು. ಅಂದ್ರೆ ಅವ್ರು ಏನ್ ಅಂದ್ಕೊಂಡಿರ್ತಾರೆ ಅದು ಕರಾರುವಕ್ಕಾಗಿ ನಡಿಬೇಕು, ಕರಾರುವಕ್ಕಾಗಿ ನಡಿಬೇಕು. ಮತ್ತು ಎಲ್ಲರದು ಅಭಿಪ್ರಾಯವನ್ನ ಕೇಳ್ತಾರೆ. ಅದರ ಅಭಿಪ್ರಾಯದಲ್ಲಿ ನೀವು ಸರಿಯಾದ ಲಾಜಿಕ್ ಸಹಿತ ಅಭಿಪ್ರಾಯವನ್ನ ಸರಿಯಾಗಿ ಕೊಡಬೇಕು. ಸುಮ್ಮನೆ ಏನೇನೋ ಆ ಕಡೆ ಈ ಕಡೆ ಮಾತಾಡೋದು ಅವ್ರ ಮುಂದೆ ನಡೆಯಲ್ಲ. ನೀವು ಲಾಜಿಕಲಿ ಹೇಳಿದ್ರೆ ಅವ್ರು ತಮ್ಮ ಒಪಿನಿಯನ್ ಇದ್ರೆ ಅದನ್ನು ಚೇಂಜ್ ಮಾಡ್ಕೋತಾರೆ. ಆದ್ರೆ ನೀವೇನೋ ಹಂಗೆ ಸುಮ್ಮನೆ ಏನೋ ಆ ಕಡೆ ಈ ಕಡೆ ಹೇಳಿದ್ರೆ ಹಿ ನೆವರ್ ಅಕ್ಸೆಪ್ಟ್ ಆಲ್ ದೋಸ್ ಥಿಂಗ್ಸ್. ಹಿಂದೆ ಅವರು ಗುಜರಾತ್ ಮುಖ್ಯಮಂತ್ರಿ ಆಗಿದ್ದಾಗ ಕೂಡ ಒಂದು ದಾಖಲೆಯನ್ನು ಮಾಡಿದ್ರು, 13 ವರ್ಷಕ್ಕೂ ಅಥವಾ ಅದಕ್ಕೂ ಹೆಚ್ಚು ಮುಖ್ಯಮಂತ್ರಿ. ಒಂದು ದಾಖಲೆ, ಇದು ಒಂದು ದಾಖಲೆ. ಒಟ್ಟು 25 ವರ್ಷಕ್ಕಿಂತ ಜಾಸ್ತಿ ಆಯ್ತು ಈಗ ಅವ್ರದ್ದು ಹೆಡ್ ಆಫ್ ದಿ ಗವರ್ಮೆಂಟ್ ಅಂತ ಆಗಿ. ಯಾಕಂದ್ರೆ ಅಲ್ಲಿ ಗುಜರಾತ್ ಗವರ್ಮೆಂಟ್ ಅಲ್ಲಿ ಹೆಡ್ ಆಫ್ ದಿ ಗವರ್ಮೆಂಟ್, ಭಾರತ ಸರ್ಕಾರದಲ್ಲಿ ಹೆಡ್ ಆಫ್ ದಿ ಗವರ್ಮೆಂಟ್ ಅವರು. ಅದು 25 ವರ್ಷ ಆಯ್ತು. ಪ್ರಧಾನಮಂತ್ರಿಯಾಗಿ ಇವತ್ತು 4399 ದಿವಸಗಳು ಮುಗಿದು. ಸರ್, ತಾವು ನರೇಂದ್ರ ಮೋದಿ ಅವರನ್ನ ಪ್ರಧಾನಿ ಆಗೋಕ್ಕಿಂತ ಮುಂಚೆನೂ ಕೂಡ ನೋಡ್ಕೊಂಡು ಬಂದಿದ್ದೀರಿ. ನೀವು ಮೊಟ್ಟ ಮೊದಲು ಭೇಟಿಯಾದಾಗ ನಿಮ್ಮ ಅವರ ಒಂದು ಒಡನಾಟ ಅಥವಾ ಒಂದು ಭಾವನೆ ಹೇಗಿತ್ತು? ಅಲ್ಲ, ಅವರು ಯಾವುದೇ
ವಿಷಯದಲ್ಲಿ ಮಾಹಿತಿ ಇಲ್ಲದೆ ಏನೂ ಮಾತನಾಡೋದಿಲ್ಲ. ಸಂಪೂರ್ಣವಾಗಿ ಅಧ್ಯಯನ ಮಾಡಿಕೊಂಡು ಮಾಡ್ತಾರೆ ಮತ್ತು ವೆರಿ ಮೆಟಿಕ್ಯುಲಸ್. ಯಾವುದೇ ರೀತಿ ಅವರು ಎಂದೇ ಸಣ್ಣ ಕೆಲಸ ಇದ್ರು ಸಹಿತ ಅದು ಆದ್ರಾಗ್ಲಿ ಬಿಡು ನೋಡೋಣ ಅಂತ ಎಂದೂ ಇಲ್ಲ. ಅವರು ಬಹಳ ಪರ್ಟಿಕ್ಯುಲರ್. ಈಗ ಉದಾಹರಣೆಗೆ ಅವರು ನಮ್ಮ ಮಗಳ ಮದುವೆ ರಿಸೆಪ್ಷನ್ಗೆ ಬಂದಿದ್ರು. ತಾವ್ ಹೇಳ್ತಾ ಇದ್ರಿ ಮಗಳ ಮದ್ವೆಗ್ ಬಂದಿದ್ರು ಅಂತ ಹೇಳ್ತಾ ಇದ್ರಿ. ಅವರು ಬಂದಿದ್ರು. ಆದ್ರೆ ಬರೋಕ್ಕಿಂತ ಮೊದಲು ನ್ಯಾಚುರಲಿ SP ಅವರೆಲ್ಲ ಬಂದು ನೋಡ್ಕೊಂಡು ಅದು ಒಂದು ಈ ರೂಮು 2 ರೂಮು ಲಾಕ್ ಮಾಡಿ ನಮ್ಮ ಕೈಯಲ್ಲಿ ಕೊಡ್ಬೇಕು ಪ್ರಧಾನ ಮಂತ್ರಿಗಳ ಬಂದು ಹೋಗುವವರೆಗೆ ಅಂತ. ಮನೆಯಲ್ಲೆಲ್ಲ ಬಹಳ ಗೆಸ್ಟ್ಸ್ ನಮ್ಮ ಮನೆಯಿಂದ ಎಲ್ಲರೂ ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ಬಂದಿದ್ರು. ಆದ್ರೂ ಕೂಡ ಆಯ್ತು, ನಾವು ಮಧ್ಯಾಹ್ನದವರೆಗೆ ನಾವು ನಮ್ಮ ಕಡೆ ಇಟ್ಕೊಳ್ತೀವಿ, ಅಲ್ಲಿಂದ ಎಲ್ಲ ಆ ನಂತರ ಅವ್ರನ್ನ ಒಂದೇ ರೂಮ್ನಲ್ಲಿ ಅವ್ರದ್ದು ಎಲ್ಲ ಇದು ಮಾಡಿ ನೀವು ಮಧ್ಯಾಹ್ನ ಸುಮಾರು 3 ಗಂಟೆಯಿಂದ ರಾತ್ರಿ ಪ್ರಧಾನ ಮಂತ್ರಿಗಳು 7-8 ಗಂಟೆವರೆಗೆ ಮತ್ತೆ ನಿಮ್ ಕೈಯಲ್ಲಿ ಹ್ಯಾಂಡ್ ಓವರ್ ಮಾಡ್ತೀವಿ ಅಂತ ಹೇಳಿದ್ದೆ ನಾನು. ಆದ್ರೆ ಅದು ಏನಾಯ್ತು, ಹೆಂಗ್ ಗೊತ್ತಾಯ್ತು ಅಥವಾ ಅವ್ರಿಗೆ ಒಂದು ಅಂದಾಜಿನ ಮೇಲೆ ಮಾಡಿದ್ರು ಗೊತ್ತಿಲ್ಲ. ಪ್ರಧಾನ ಮಂತ್ರಿಗಳು ಮತ್ತೆ ಫೋನ್ ಮಾಡಿದ್ರು ನನಗೆ, ಹೇಗೆ ನಡೀತಾ ಇದೆ ತಯಾರಿ ಅಂತಂದ್ರೆ. ಚೆನ್ನಾಗಿ ನಡೀತಾ ಇದೆ, ನಾನು ಬೇಗ ಬಂದು ಹೋಗ್ಬಿಡ್ತೇನೆ, ನೀನು ಕರೆಕ್ಟ್ ಟೈಮ್ ರೆಡಿ ಇಟ್ಟರು ಬೇರೆದವರಿಗೆ ಸೆಕ್ಯೂರಿಟಿ ಕಾರಣದಿಂದ ಬೇರೆದವ್ರಿಗೆ ತೊಂದರೆ ಆಗಲ್ಲ ಅಂತ ಫಸ್ಟ್ ಹೇಳಿದ್ರು. ಆಯ್ತು, ಕರೆಕ್ಟ್ ಇದೆ, ನಾನು 7 ಗಂಟೆ 7:15 ಕರೆಕ್ಟ್ ರೆಡಿ ಇಟ್ಟಿರ್ತೀನಿ, ನೀವು ಬಂದ್ರಿ ಅಂತ ಹೇಳಿದೆ. ಅವ್ರು ಕರೆಕ್ಟ್ 7:15 ಬಂದ್ರು, ನಾವೆಲ್ಲ ರೆಡಿ ಇಟ್ಟಿದ್ವಿ. ಆದ್ರೆ ಅದಕ್ಕಿಂತ ಮೊದಲು ಇನ್ನೊಂದು ಕ್ವಶನ್ ಕೇಳಿದ್ರು ಅವರು. ನಮ್ಮ SPG ಅವ್ರು ಬಂದು ಏನಾದ್ರು ತೊಂದರೆ ಕೊಡ್ತಾರ ಅಂತ ಕೇಳಿದ್ರು. ಇಲ್ಲ ಸೆಕ್ಯೂರಿಟಿ ಸಂಬಂಧ ಏನ್ ಮಾಡ್ಬೇಕು ಅಷ್ಟು ಹೇಳಿದ್ದಾರೆ ಅಂತ ಹೇಳಿದ್ದಾನೆ. ಇಲ್ಲ ಏನ್ ಹೇಳಿದ್ದಾರೆ ಅಂತಂದ್ರೆ, ಇಲ್ಲ ಮನೆ 2 ರೂಮ್ ಖಾಲಿ ಮಾಡಿಸಿದ್ದಾರೆ ಅಂತ ಹೇಳಿದೆ. 5 ನಿಮಿಷದಲ್ಲಿ ಮತ್ತೆ ಅವನು ADG ಬಂದು ಇಲ್ಲ ಚಾವಿ ವಾಪಸ್ ತಗೊಳ್ರಿ, ಪ್ರಧಾನ ಮಂತ್ರಿಗಳು ಹೇಳಿ ಮನೆಯಲ್ಲಿ ಹಂಗೆಲ್ಲ ಮಾಡಬಾರದು ಅಂತ ಹೇಳಿ ಇರ್ತದ. ಫಾರ್ಮಾಲಿಟಿ ಎಲ್ಲಾ ಕಡೆ ಒಂದೇ ರೀತಿ ಮಾಡಬಾರದು ನೀವು. ಮದುವೆ ಮನೆಗೆ, ಅದು ಡೆಲ್ಲಿಯಲ್ಲೇ ಮದುವೆ ಮನೆಗೆ ಹೋದಾಗ ಅದೆಲ್ಲ ಯಾಕೆ ಬೇಕು, ನೀವು ಸ್ವಲ್ಪ ಬುದ್ಧಿವಂತಿಕೆಯನ್ನು ಅಪ್ಲೈ ಮಾಡಿ ಅಲ್ಲಿ ಅರೇಂಜ್ಮೆಂಟ್ ಮಾಡಬೇಕು ಅಂತ ಹೇಳಿ ಆಮೇಲೆ ಬಂದು ಅವರು ಸುಮಾರು 3 ಗಂಟೆಗೆ ಚಾವಿ ಹಾಕೊಂಡು ಹೋದವರು 3:45 ವಾಪಸ್ ಬಂದು ಕೊಟ್ಟು ಹೋದ್ರು. ಸೊ ಹಿ ಈಸ್ ಸೋ ಮೆಟಿಕ್ಯುಲಸ್. ಓಕೆ, ಇದು ಮದುವೆ ಎಲ್ಲಿ ನಡೆದಿತ್ತು ಸರ್? ಇದು ನಿಮ್ಮ ಮಗಳ ಮದುವೆ ಡೆಲ್ಲಿಯಲ್ಲಿ ರಿಸೆಪ್ಷನ್ ನಮ್ಮ ಮನೆಯಲ್ಲಿ. ಡೆಲ್ಲಿನಲ್ಲಿ. ಸೊ ಆತರ ಅಂದ್ರೆ ಬಹಳ ಪರ್ಟಿಕ್ಯುಲರ್ ಅವರು. ಪರ್ಟಿಕ್ಯುಲರ್ ಅಂದ್ರೆ ಅವ್ರಿಗೆ ಒಂದು ಅಂದಾಜಿತ್ತು, ಇವರು ಹೋಗಿ ಏನಾದ್ರು ಮದುವೆ ಮನೆಯಲ್ಲಿ ತೊಂದರೆ ಕೊಟ್ಟಿರ್ತಾರೆ ಅಂತ. ಅಂದ್ರೆ ತೊಂದರೆ ಅಂದ್ರೆ ಪಾಪ ಅವ್ರ ಸೆಕ್ಯೂರಿಟಿ ಅವ್ರ ಕೆಲಸ ಮಾಡ್ತಾರೆ, ಆದ್ರೆ ಅದರಿಂದ ಮದುವೆ ಮನೆಯಲ್ಲಿ ತೊಂದರೆ ಆಗ್ಬಾರ್ದು ಅನ್ನೋದು ಅವ್ರಿಗೆ ಒಂದು ಅಂದಾಜು ಮೇಲೆ ಫೋನ್. ನಾನು ಆಮೇಲೆ ಕೇಳಿದೆ, ನಿಮ್ಗೆ ಹೆಂಗ್ ಗೊತ್ತಾಯ್ತು ಅಂತ. ಇಲ್ಲ ನನಗೆ ಅಂದಾಜಿದೆ, ಇವರು ಸೆಕ್ಯೂರಿಟಿ ಅವರು. ಅಫ್ಕೋರ್ಸ್ ನಾನು ಅವ್ರನ್ನ ಬ್ಲೇಮ್ ಮಾಡಲ್ಲ, ಆದ್ರೆ ಅದ್ರ ಕೆಲಸ ಅವ್ರು ಮಾಡ್ತಾರೆ. ಆದ್ರೆ ಕೆಲವು ಸರ್ತಿ ನಾವು ಅದಕ್ಕೊಂದು ಅನ್ನೋ ವಿನಾಯಿತಿಯನ್ನ ಕೊಟ್ಟು ನಾವು ಅನುಕೂಲ ಮಾಡಿಕೊಡ್ಬೇಕಾಗ್ತದೆ, ಅದಕ್ಕೆ ನಾನು ಫೋನ್ ಮಾಡಿದ್ದೆ ಅಂತ ಹೇಳಿದ್ರು. ತಾವು ಸಂಸದೀಯ ವ್ಯವಹಾರಗಳ ಖಾತೆ ಸಚಿವರಾಗಿದ್ರಲ್ಲ ಸರ್ ಲಾಸ್ಟ್ ಟೈಮು. ಸೊ ಅವಾಗ ನೀವು ಪ್ರಧಾನಿಯವರಿಗೆ ಬಹಳ ಹತ್ತಿರದಲ್ಲೇ ಇರ್ಬೇಕಾಗುತ್ತಿತ್ತು ನೀವು. ಸೊ ಆ ಸಂದರ್ಭದಲ್ಲಿ ನಿಮಗೆ ಯಾವ ತರ ಅಂದ್ರೆ ಸೂಚನೆಗಳು ಸಲಹೆಗಳು ಹೇಗ್ ಬರ್ತಾ ಇತ್ತು ನಿಮ್ಗೆ ಅವರಿಂದ? ಅಲ್ಲಲ್ಲ, ಅವ್ರ ಥಿಂಕಿಂಗು ಅವ್ರದ್ದು ಇವತ್ತು ಏನು ವಿಷಯ ಅವ್ರು ಎತ್ತಾರೆ ಅದಕ್ಕೆ ನಾವೇನು ಉತ್ತರ ಕೊಡ್ಬೇಕು ಅವ್ರು ಬಹಳ ಮೊದಲೇ ಯೋಚನೆ ಮಾಡಿ ನಮ್ಗೆ ಹೇಳ್ತಿದ್ರು, ಇವತ್ತು ಇದು ಬರ್ತದೆ, ಇದು ಹಿಂಗ್ ಮಾಡ್ಬೇಕು ಅಂತ. ಅದನ್ನ ಅಷ್ಟು ಮುಂದೋರಣೆಯಿಂದ ಯಾರು ಯೋಚನೆ ಮಾಡಿದ್ದು ನಾನು ನೋಡಿಲ್ಲ. ನಾನು ಅನೇಕ ಸರ್ತಿ ನೋಡಿದ್ದೇನೆ. ಅವ್ರಿಗೆ ಇಮಿಡಿಯೇಟ್ಲಿ ಇವತ್ತು ಈ ವಿಷಯ ಅವ್ರಿಗೆ ಹಿಂಗ್ ಮಾಡ್ತಾರೆ, ನೀವು ಉತ್ತರ ಹಿಂಗ್ ಹೇಳಬೇಕು, ಈ ತರದ್ದೆಲ್ಲ ಬಹಳ ಮೊದಲನೇ ಅವರು ಇಮ್ಯಾಜಿನೇಷನ್ ಏನಿದೆಲ್ಲ ದಟ್ ಈಸ್ ಬಿಯಾಂಡ್ ಎನಿಬಡೀಸ್ ಐ ಮೀನ್ ಏನಂತಾರ ಅದಕ್ಕೆ ಅಂಡರ್ಸ್ಟ್ಯಾಂಡಿಂಗ್. ಈಸ್ ಇಮ್ಯಾಜಿನೇಷನ್ ಈಸ್ ಕ್ವೈಟ್ ಹೈ. ಬಹಳ ತಕ್ಷಣ ಅವರು ಹೇಳ್ತಾ ಇದ್ರು. ಇವತ್ತು ಬೆಂಗಳೂರಿನಲ್ಲಿ ಮಾಜಿ ಪ್ರಧಾನಿ ದೇವೇಗೌಡರು ಸುದ್ದಿಗೋಷ್ಠಿ ನಡೆಸಿದ್ರು ಸರ್. ಈ ಸಂದರ್ಭದಲ್ಲಿ ಅವರು ನೆನೆಸ್ಕೊಂಡ್ರು ಪ್ರಧಾನಿ ಅವರನ್ನ. ಯಾಕಂದ್ರೆ ಅವರು ನಾವು ಅಷ್ಟೇ ಅವ್ರಿಗೆ ವಿಶ್ ಮಾಡೋದಲ್ಲ, ಅವರ ಅಧಿಕಾರವನ್ನ ಇಡೀ ಜಗತ್ತೇ ಮೆಚ್ಕೊಂಡಿದೆ, ದೇಶ ವಿದೇಶಗಳಲ್ಲೂ ಕೂಡ ಅವರು ಬಹಳ ಪ್ರಶಂಸನೀಯವಾಗಿದ್ದಾರೆ ಅಂತ ಹೇಳಿ ದೇವೇಗೌಡರು ಹೇಳಿದ್ರು. ಅಲ್ಲ ಸರ್, ಸತ್ಯವೂ ಇದೆ. ಅದೇನು ದೇವೇಗೌಡರು ಏನು ಹೇಳಿದ್ದಾರೆ ಅದು ಸತ್ಯ ಇದೆ. ಅದಕ್ಕೆ ಅವರು ಈ ಸಂದರ್ಭದಲ್ಲಿ
ದೇಶದ ಪ್ರಧಾನಿಯಾಗಿದ್ದು ನಮ್ಮೆಲ್ಲರ ಸೌಭಾಗ್ಯ ಅಂತ ನಾ ಭಾವಿಸ್ತೇನೆ. ದೇಶದ ಜನರ ಸೌಭಾಗ್ಯನೂ ಇದೆ. ಯಾಕಂದ್ರೆ ಸ್ಟೆಬಿಲಿಟಿ ವಿತ್ ಎ ಫರ್ಮ್ ಅಪ್ರೋಚ್ ಟು ಮೇಕ್ ಇಂಡಿಯಾ ಡೆವಲಪ್ಡ್ ಇಂಡಿಯಾ, ವಿಕಸಿತ ಭಾರತ್ ಮಾಡ್ಬೇಕಂತ ಏನ್ ಮಾಡಿದ್ದಾರೆ, ಅದು ಬಹಳ ಒಂದು ಸರಿಯಾದ ಸಮಯಕ್ಕೆ ಸರಿಯಾದ ಪ್ರಧಾನಮಂತ್ರಿಗಳು, ಸರಿಯಾದ ವ್ಯಕ್ತಿ ಆ ಪ್ರಧಾನಮಂತ್ರಿ ಹುದ್ದೆಗೆ ನಮಗೂ ಸಿಕ್ಕಿದ್ದಾರೆ. ದೇವೇಗೌಡರು ಇನ್ನೊಂದು ಮಾತನ್ನು ಹೇಳಿದ್ರು ಸರ್. ಥ್ಯಾಂಕ್ ಯು ಸಾಕು. ಇಲ್ಲೊಂದು ಯಾವ್ದೋ ಕಾರ್ಯಕ್ರಮ ಬಂದೆ. ಒಂದೇ ಪ್ರಶ್ನೆ, ಲಾಸ್ಟ್ ಪ್ರಶ್ನೆ ಇದು. ದೇವೇಗೌಡರು ಇನ್ನೊಂದು ಮಾತನ್ನು ಹೇಳಿದ್ರು, ಏನು ಅಂದ್ರೆ ನನ್ನ ಮತ್ತು ಮೋದಿ ಅವರ ಸಂಬಂಧ ಕೇವಲ ಒಂದು ರಾಜ್ಯಸಭೆ ಸೀಟಿಗಾಗಿ ಅಲ್ಲ, ಅವ್ರದ್ದು ನಮ್ದು 10 ವರ್ಷಗಳ ಹಿಂದಿನಿಂದಲೂ ಕೂಡ ಇದೆ ಅಂತ ಹೇಳಿದ್ರು. ಅಲ್ಲ, ಕರೆಕ್ಟ್ ಇದೆ. ಅವ್ರು ಏನ್ ಹೇಳ್ತಾರೆ ಅದಕ್ಕೆ ವಾಟ್ ಯು ಹ್ಯಾವ್ ಟೋಲ್ಡ್ ಇಸ್ ರೈಟ್. ಮತ್ತು ಅವರು ದೇವೇಗೌಡರು ರಾಜ್ಯ ಮತ್ತು ಕುಮಾರಸ್ವಾಮಿ ಅವರು ರಾಜ್ಯಸಭೆ ಬಗ್ಗೆ ಏನ್ ಕರ್ನಾಟಕದಲ್ಲಿ ಕಾಂಗ್ರೆಸ್ ಪಾರ್ಟಿಯವರ ಅನಗತ್ಯ ಗೊಂದಲವನ್ನು ಸೃಷ್ಟಿ ಮಾಡ್ಲಿಕ್ಕೆ ಪ್ರಯತ್ನ ಮಾಡಿದ್ರು. ಅದರ ಬಗ್ಗೆ ಬಹಳ ಸ್ಪಷ್ಟವಾದಂತ ನಿಖರವಾದಂತ ಒಂದು ನಿರ್ಣಾಯಕ ಉತ್ತರವನ್ನು ಅವರು ಕೊಟ್ಟಿದ್ದಾರೆ. ಕಾಂಗ್ರೆಸ್ ಪಾರ್ಟಿಯವರು ದೇವೇಗೌಡರಿಗೆ ಮತ್ತು ಕುಮಾರಸ್ವಾಮಿ ಅವರಿಗೆ ಸತತವಾಗಿ ಅಪಮಾನ ಮಾಡಿದಂತವರು, ದೇವೇಗೌಡರ ಸರ್ಕಾರ ಕೆಡವಿದಂತವರು ಸೋನಿಯಾ ಗಾಂಧಿ. 97 ಆದ್ರೆ ಇವತ್ತು ದೇವೇಗೌಡರು ಪ್ರಧಾನಮಂತ್ರಿ ಇದ್ದಾಗ ಅವ್ರ ಸರ್ಕಾರ ಕೆಡವಿದ್ರ. ಸೀತಾರಾಮ್ ಕೇಸರಿ ಅವರು ಇದ್ರು ಅವತ್ತು ಅಧ್ಯಕ್ಷರು. ಅಲ್ಲ, ಸೋನಿಯಾ ಗಾಂಧಿನ ಇನ್ವೆಸ್ಟಿಗೇಷನ್ ಇತ್ತು ಅದಕ್ಕೆ. ಓಕೆ. ಸೊ ಹಾಗಾಗಿ ಆಮೇಲಿಂದ ಮೊನ್ನೆ ಅದು ಹೋಗ್ಲಿ ರೀ, ಅಷ್ಟ ಇವನ್ ಇನ್ವೆಸ್ಟಿಗೇಷನ್ಗಿಂತ ಹೆಚ್ಚು ಮೊನ್ನೆ ಕುಮಾರಸ್ವಾಮಿ ಸರ್ಕಾರ ಯಾರು ಕೆಡವಿದ್ರೆ? ಇದೇ ಕಾಂಗ್ರೆಸ್ನವರು. ಮತ್ತೆ ಸಿದ್ದರಾಮಯ್ಯನವರು ಅಂದ್ರೆ ಕಾಂಗ್ರೆಸ್ ಅಲ್ಲೇನಾ? ಕರೆಕ್ಟ್. ಸೊ ಹಿಂಗಾಗಿ ಇವ್ರಿಗೆ ಈಗ ಒಮ್ಮೆಲೆ ದೇವೇಗೌಡರ ಬಗ್ಗೆ ಭಾರಿ ಪ್ರೀತಿ ಅಭಿಮಾನ ಬಂದವರಂತೆ ವರ್ತಿಸಿ ಸುಳ್ಳು ವದಂತಿಗಳನ್ನ ಪ್ರಚಾರವನ್ನ ಮಾಡುವ ಪ್ರಯತ್ನವನ್ನ ಮಾಡಿದರು. ಆದ್ರೆ ಅವರು ಇಬ್ಬರು ಬಹಳ ಚೆನ್ನಾಗಿ ಹೇಳಿದ್ದಾರೆ. ದೇವೇಗೌಡರು ಹೇಳಿದ್ದಾರೆ, ಇವತ್ತು ನಾನು 93 ವರ್ಷ ನಾ ಕೇಳೇ ಇಲ್ಲ, ನೀವೇ ಸುಮ್ಮನೆ ಇದು ಸುದ್ದಿ ಮಾಡಿ ಗೊಂದಲ ಎಬ್ಬಿಸ್ತಿದ್ರಿ, ಇದು ಒಂದು ರಾಜ್ಯಸಭೆ ಸೀಟಿನ ಪ್ರಶ್ನೆ ಅಲ್ಲ ಅಂತ ಏನ್ ಹೇಳಿದ್ದಾರೆ, ಅದು ಪರ್ಫೆಕ್ಟ್ ಹೇಳಿದ್ದಾರೆ. ಅದ್ರ ಬಗ್ಗೆ ನಾವೇನ್ ರಿಯಾಕ್ಷನ್ ಕೊಡುದು?